ನುಗ್ಗಿ ಸಮುದಾಯಗಳಿಗೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡುವವರ ವಿರುದ್ಧ ಕ್ರಮ ವಹಿಸಿ ಮಂಜುನಾಥ್ ಸಾಹಿತಿಗಳು. ಚಾಮರಾಜನಗರ ಜಿಲ್ಲೆಯಲ್ಲಿ ಮಸಣಪುರ ಗ್ರಾಮದ ಜೂನ್ 14ನೇ ತಾರೀಕು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿ ಘಟನೆ ನಡೆದ ಬೆನ್ನಲ್ಲಿ ಮತ್ತೊಂದು ದುರ್ಘಟನೆ ಹೊಂಗನೂರು ಗ್ರಾಮದಲ್ಲಿ ನಡೆದಿದೆ. ಅಂಬೇಡ್ಕರ್ ಬೋರ್ಡ್ಗೆ ಕಿಡಿಗೇಡಿಗಳು ಸಗಣಿ ಬೆಳೆದಿದ್ರು. ಇಂಥವರ ವಿರುದ್ಧ ಹಾಗೂ ಜಾತಿಗಳ ನಡುವೆ ಸಾಮರಸ್ಯ ಬಿತ್ತು ಅವರ ವಿರುದ್ಧ ಕಾನೂನು ಕ್ರಮ ವಹಿಸಿ ಎಂದು ಸಾಹಿತಿಗಳಾದ ಮಂಜುನಾಥ್ ರವರು ತಿಳಿಸಿದ್ದಾರೆ. ಕೇಳ್ಪಟ್ಟಂತೆ ಕೆಲವರೆಲ್ಲ ಬೇರೆ ಸಮಾಜದವರು ಇಲ್ಲಿ ನಿನ್ನೆ ಬಂದು ಸ್ಟ್ರೈಕ್ ಮಾಡಲಿಕ್ಕೆ ಕರೆಯನ್ನು ಕೊಟ್ಟಿದ್ರು ಅಂತ ಹೇಳಿದ್ರು. ಅಂಥ ಸಂದರ್ಭದಲ್ಲಿ ಬಂದು ಅವರವರ ಜನಾಂಗವನ್ನು ಪ್ರೊವೋಕ್ ಮಾಡ್ತಾರೆ, ಉದ್ರೇಕಗೊಳಿಸ್ತಾರೆ. ಯಾರು ಊರುಗಳಿಗೆ ಹೋಗಿ ಆ ರೀತಿಯ ಒಂದು ಘಟನೆ ಆಗಲಿಕ್ಕೆ ಕಾರಣರಾಗ್ತಾರೆ, ಅವರು ಬಂದು ಹೋದ ಮೇಲೆ ಈ ರೀತಿ ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂಥ ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ಅವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ನಾವು ಈ ಮೂಲಕ ಆಗ್ರಹಿಸ್ತೇವೆ. ಇದು ನಿಜವಾಗಲೂ ಕೂಡ ನಾಗರಿಕರು ತಲೆ ತಗ್ಗಿಸುವ ಒಂದು ವಿಚಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳುವಾಗ ಇದೊಂದು ಇಡೀ ಜಾಗತಿಕವಾದಂಥ ಒಂದು ನೆಲೆಯಲ್ಲಿ ಅಪಾರವಾದಂಥ ಗೌರವ ಇದೆ. ಇವತ್ತು ಕೂಡ ಒಂದು ಹೇಳಿಕೆಯನ್ನು ನಾನು ಗಮನಿಸಿದೆ. ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಅಂಬೇಡ್ಕರ್ ಅವರಿಗೆ ಹೆಚ್ಚು ಗೌರವ ಸಿಗ್ತಕ್ಕಂಥದ್ದು ಪ್ರತಿದಿನ, ಪ್ರತಿ ಕ್ಷಣದಲ್ಲಿ ಹೆಚ್ಚು ಯಾರು ಗೌರವ ಸಿಗುತ್ತೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎನ್ನುವಂಥ ಒಂದು ಮಾತನ್ನು ಫ್ರಾನ್ಸ್ನ ಅಧ್ಯಕ್ಷರು ಹೇಳಿದ್ದಾರೆ. ಬೆಳಿಗ್ಗೆ ನಾನು ನೋಡೋದಂಥ ಒಂದು ವಿಚಾರ ಅದು. ಆದರೆ ಈ ದೇಶದಲ್ಲಿ ಮಾತ್ರ ಏನೇ ದೊಡ್ಡ ವ್ಯಕ್ತಿಯಾಗಿ, ಮಹಾನ್ ವ್ಯಕ್ತಿಯಾಗಿ ಬೆಳೆದರೂ ಕೂಡ ಅವರಿಗೆ ಸಲ್ಲಬೇಕಾದಂಥ ನ್ಯಾಯ ಸಿಗ್ತಾ ಇಲ್ಲ. ಇಲ್ಲಿನ ಈ ಜನರ ಅಜ್ಞಾನ ಮತ್ತು ಅವಿದ್ಯಾವಂತಿಕೆ, ಅವರ ಬದುಕತಕ್ಕಂಥ ಒಂದು ರೀತಿ ಅವರಿಗೆ ಇದನ್ನೆಲ್ಲವನ್ನು ಕಲಿಸ್ತದೆ ಅಂತ ಕಾಣ್ತದೆ. ದಯವಿಟ್ಟು ಈ ರೀತಿ ಕೆಲಸವನ್ನು ಮಾಡ್ತಕ್ಕಂಥ ಮೂರ್ಖ ಸಮಾಜಗಳು ಒಂದು ಶಿಕ್ಷಣವನ್ನು ಕಲಿಯುವಂಥ ವ್ಯವಸ್ಥೆ ಆಗಬೇಕು, ಅವರು ಸರಿಯಾದ ತಿಳುವಳಿಕೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ಇಷ್ಟೆಲ್ಲ ಮಾಡೋದಾದರೆ ಒಂದು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಮ್ಮ ಒತ್ತಾಯ ಇಷ್ಟೇ, ಇದು ನಾವು ಎಲ್ಲ ಕಡೆ ಹೋಗಿ ಪ್ರೊಟೆಸ್ಟ್ ಮಾಡಿ ಇದನ್ನು ನಾವು ಸರಿ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದರೆ ಇಲಾಖೆ ಒಂದು ಕಡೆ ರಕ್ಷಣೆಯನ್ನು ಕೊಡ್ತದೆ, ಘಟನೆ ಆದ ಮೇಲೆ ಬಂದು ರಕ್ಷಣೆ ಕೊಡ್ತಕ್ಕಂಥದ್ದು ಎಲ್ಲ ಸರ್ವೇ ಸಾಮಾನ್ಯವಾದಂಥ ಒಂದು ವಿಚಾರ. ಆ ದಿಕ್ಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪೊಲೀಸ್ನವರಿಗೆ ಕೂಡ ನಾವು ಅವರಿಗೆ ಒಂದು ವೆಲ್ಕಮ್ ಮಾಡ್ತೇವೆ, ಸ್ವಾಗತ ಬಯಸ್ತೇವೆ. ಸರಿಯಾದ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋ ದಿಕ್ಕಿನಲ್ಲಿ ನಾವು ಆ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಾ ಇದ್ದೇವೆ. ಆದರೆ ಇದಕ್ಕೆ ಸರಿಯಾಗಿ ಈ ಥರದ ಒಂದು ಘಟನೆಗಳು ನಿಲ್ಲಬೇಕು, ಆಗಬಾರ್ದು ಅಂತ ಹೇಳಿದ್ರೆ ಏನು ಟಾಡಾ ಕಾಯ್ದೆ ಇದೆಯೋ, ಏನು ಈಗ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಗಳಿದ್ದಾವೋ, ಅದೇ ರೀತಿಯಾಗಿ ಅಂಬೇಡ್ಕರ್ ಪ್ರತಿಮೆಗಾಗಲಿ, ಅಂಬೇಡ್ಕರ್ ಫೋಟೋಗಳಿಗಾಗಲಿ ಸಾರ್ವಜನಿಕವಾಗಿ ಅವಮಾನವಾದಾಗ ಅಂಥ ವ್ಯಕ್ತಿಗಳನ್ನ ಕಂಡಿಡಿದ ಮೇಲೆ ಅವರಿಗೆ ಆ ಒಂದು ಕಾಯ್ದೆ ಅಡಿಯಲ್ಲಿ ಪರ್ಮನೆಂಟ್ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಆಗ್ರಹಿಸ್ತೇನೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ನನ್ನ ಹೆಸರು ಮಂಜು ಕೋಡಿಯುಗನೆ, ಸಾಹಿತಿಗಳು, ಚಾಮರಾಜನಗರ. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.